ಪ್ರಕರಣದಲ್ಲಿ ಮಾಹಿತಿ ಸಂಗ್ರಹಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಆರೋಪಿಗಳ 6 ದಿನ ಕಸ್ಟಡಿಗೆ ಪೊಲೀಸರು ಪಡೆದಿದ್ದಾರೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ 13 ಜನ ಇದ್ದಾರೆ. ಇವತ್ತು ಪೊಲೀಸರಿಂದ ಎಲ್ಲಾ ಆರೋಪಿಗಳ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಎಲ್ಲರ ಸ್ವಇಚ್ಛಾ ಹೇಳಿಕೆ ದಾಖಲು ಮಾಡಿಕೊಳ್ತಾರೆ. ತದನಂತರ ಸ್ಥಳ ಮಹಜರು ಮಾಡ್ತಾರೆ. ಸಾಧ್ಯವಾದ್ರೆ ಅಗತ್ಯ ಇದ್ರೆ FSL ಟೀಮ್ಗೂ ಕೂಡ ಅಲ್ಲಿ ಕರ್ಕೊಂಡು ಹೋಗೋ ಕೆಲಸ ಆಗುತ್ತೆ. ಆರೋಪಿಗಳಿಂದ ರೇಣುಕಾ ಸ್ವಾಮಿ ಕೊಲೆಗೆ ನಿಖರ ಕಾರಣ ಸಂಗ್ರಹ ಮಾಡ್ತಾರೆ. ಸ್ಥಳ ಮಹಜರು ಬಳಿಕ ಪ್ರಕರಣ ಸಂಬಂಧ ಮುಂದಿನ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಶುರುವಿಟ್ಟುಕೊಳ್ತಾರೆ. ಆದ್ರೆ 3 ಜನ ಮೊದಲಿಗೆ ಹೋಗಿ ಸರೆಂಡರ್ ಆಗಿದ್ರಲ್ಲ, ಸೊ ಆ 3 ಜನರಿಗೆ ಹಣದ ಆಮಿಷ ಒಡ್ಡಲಾಗಿತ್ತಾ, ಹಣದ ಆಮಿಷ ಎಷ್ಟಿತ್ತು, ಅಮೌಂಟ್ ಆಮಿಷ, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ಕೂಡ ಆಗುತ್ತೆ. ನಿನ್ನೆ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ 13 ಜನ ಆರೋಪಿಗಳು ಕಳೆದಿದ್ದಾರೆ. ಹಾಗಾದ್ರೆ ಇವತ್ತಿನ ತನಿಖೆ ಹೇಗಿರುತ್ತೆ, ಏನೆಲ್ಲ ಆಗುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಇವತ್ತಿನ ತನಿಖೆ ಹೇಗೆ ಸಾಗುತ್ತೆ, ಏನೆಲ್ಲ ಆಗುತ್ತೆ ಇವತ್ತು? ಸಭಾ ಈಗಾಗಲೇ ಪ್ರಮುಖವಾಗಿ 13 ಜನ ಆರೋಪಿಗಳನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು 13 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಪೊಲೀಸರ ಮುಂದಿರುವಂತಹ ಆಪ್ಷನ್ಸ್ ಅಂದ್ರೆ ಈಗಾಗಲೇ 6 ದಿನ ಕಸ್ಟಡಿಗೆ ಪಡೆದಿರೋದ್ರಿಂದ ಇವತ್ತು ಅವರ ಹೇಳಿಕೆಯನ್ನ ಪಡೆದುಕೊಳ್ತಾರೆ. ಸ್ವಇಚ್ಛಾ ಹೇಳಿಕೆಯನ್ನ ಪಡೆದುಕೊಂಡು ಅದರ ಆಧಾರದ ಮೇಲೆ ಮುಂದಿನ ಕಂಪ್ಲೀಟ್ ಎನ್ಕ್ವೈರಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗಾಗಲೇ ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿರೋದ್ರಿಂದ ಅಷ್ಟು ಆರೋಪಿಗಳ ಹೇಳಿಕೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಕಂಪ್ಲೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ನಿಂದ ಹಿಡಿದು ಹಲ್ಲೆ ಮಾಡಿದ್ರಿಂದ ಹಿಡಿದು ಆ ಒಂದು ಮೃತದೇಹವನ್ನ ವಿಲೇವಾರಿ ಮಾಡಿದ್ರಲ್ಲ ಅಲ್ಲಿಯವರೆಗೂ ಕೂಡ ಕಂಪ್ಲೀಟ್ ಆದ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡ ಬಳಿಕ ಅವರ ಇಂಟ್ರಾಗೇಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಎಲ್ಲರ ಹೇಳಿಕೆಗಳಿಗೆ ಸಾಮ್ಯತೆ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಖಾಮುಖಿ ಕೂರಿಸಿ ಅವರ ವಿಚಾರಣೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಅವರ ಒಂದು ಹೇಳಿಕೆಯ ಆಧಾರದ ಮೇಲೆ ಕಂಪ್ಲೀಟ್ ಆಗಿ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರು ಯಾವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಾರೋ ಆ ಹೇಳಿಕೆಯ ಆಧಾರದ ಮೇಲೆ ಯಾವ ಜಾಗಗಳಿಗೆ ತೆರಳಿ ಯಾವ ರೀತಿ ಸಾಕ್ಷ್ಯಗಳನ್ನ ಕಲೆ ಹಾಕಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್, ಈಗ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ರು ಅಂದ್ರೆ ಚಿತ್ರದುರ್ಗದ ಯಾವ ಜಾಗದಿಂದ ಅವರನ್ನ ಕಿಡ್ನಾಪ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು, ಅದು CCTV ಆಗಿರ್ಬೋದು, ಜೊತೆಗೆ ನೆಟ್ವರ್ಕ್ ಡಂಪ್ ಆಗಿರ್ಬೋದು ಅಥವಾ CDR ಆಗಿರ್ಬೋದು, ಈ 3ರ ಮುಖಾಂತರವಾಗಿ ಅಲ್ಲಿ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಹೋಗ್ತಾರೆ. ಕಿಡ್ನಾಪ್ ಅನ್ನ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ CCTV ಮುಖಾಂತರವಾಗಿ ಅವರು ಅಲ್ಲಿಂದ ಎಲ್ಲಿಂದ ಕರೆದುಕೊಂಡು ಹೋದ್ರು ಅನ್ನೋದನ್ನ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿಂದ ನೇರವಾಗಿ ಯಾವ ಜಾಗಗಳಿಗೆ ಹೋದ್ರು, ಟೋಲ್ ಇದ್ರೆ ಟೋಲ್ನ ವಿಡಿಯೋಸ್ ಆಗಿರ್ಬೋದು, ಈ ರೀತಿಯಲ್ಲಿ ಎಲ್ಲವನ್ನು ಕೂಡ ಈ ಕ್ರೈಮ್ ಸೀನ್ ಅನ್ನ ಕನೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷ್ಯಗಳು. ಈ ಸಾಕ್ಷ್ಯಗಳನ್ನ ಕನೆಕ್ಟ್ ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿ ಇವರು ಕೃತ್ಯವನ್ನ ಎಸಗಿದ್ರು, ಹೇಳಿಕೆ ಹಾಗೂ ಸಾಕ್ಷ್ಯಗಳು ಎರಡೂ ಕೂಡ ಟ್ಯಾಲಿ ಆಗ್ಬೇಕಾಗುತ್ತೆ. ಹಾಗಾಗಿ ಹೇಳಿಕೆ ಮತ್ತೆ ಸಾಕ್ಷ್ಯಗಳನ್ನ ಅಥವಾ ಆ ಒಂದು ಸ್ಥಳ ಮಾಜರು ಮಾಡುವಂತ ಸಂದರ್ಭದಲ್ಲಿ ಆ ಕಂಪ್ಲೀಟ್ ಸಿನಾರಿಯೋನ ರೀಕ್ರಿಯೇಟ್ ಮಾಡೋದ್ರ ಮುಖಾಂತರವಾಗಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಆ ಸಾಕ್ಷ್ಯಗಳ ಆಧಾರದ ಮೇಲೆ ಮುಂದಿನ ಹಂತದ ಒಂದು ಟ್ರಯಲ್ ನಡೀತಾ ಹೋಗುತ್ತೆ. ಯಾಕಂದ್ರೆ ಈಗ ಸಂಗ್ರಹಿಸುವಂತ ಸಾಕ್ಷ್ಯಗಳೇನಿರ್ತವೆ ಅದು ಮುಂದಿನ ಹಂತದಲ್ಲಿ ನ್ಯಾಯಾಲಯದಲ್ಲಿ ಸಾಕಷ್ಟು ಉಪಯೋಗ ಆಗುತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈಗ ಪ್ರಾಥಮಿಕ ಹಂತದಲ್ಲಿ ಹೇಳಿಕೆಯ ಬಳಿಕ ಅದರ ಆಧಾರದ ಮೇಲೆ ಸ್ಥಳ ಮಾಜರು, ಹೇಳಿಕೆಯಲ್ಲಿ ಇಲ್ಲಿ ಇಂಟೆನ್ಷನ್ಸ್ ಗಳನ್ನು ಕೂಡ, ಅಂದ್ರೆ ಯಾವ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಅವರನ್ನ ಇವರು ಕೊಲೆ ಮಾಡಿದ್ರು. ಯಾಕಂದ್ರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ, ಜೊತೆಗೆ ವಾಟ್ಸ್ಆಪ್ಗಳಲ್ಲಿ ಸೆಲೆಬ್ರಿಟಿಗಳಿಗೆ ಮೆಸೇಜಸ್ಗಳನ್ನ ಕಳಿಸುವಂತ ಕೆಲಸವನ್ನ, ಅದು ಅಸಭ್ಯ ಆಗಿರ್ಬೋದು ಅಥವಾ ಸಭ್ಯ ರೀತಿಯಲ್ಲಾಗಿರ್ಬೋದು, ಈ ರೀತಿಯಲ್ಲಿ ಮೆಸೇಜ್ಗಳನ್ನ ಕಳಿಸುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಇದಕ್ಕೆ ಇವರು ಈ ರೀತಿ ಕೊಲೆ ಮಾಡಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಂದ್ರೆ ಇಲ್ಲಿ ಬಿಟ್ವೀನ್ ಏನೋ ತಿನ್ ಲೇಯರ್ ಇದೆ ಅನ್ನೋ ಒಂದು ಅನುಮಾನ ಕೂಡ ಪೊಲೀಸರಿಗೆ ಇದೆ. ಅಂದ್ರೆ ಬೇರೆ ಯಾವುದೋ ಒಂದು ಕಾರಣ ಇದೆ ಅನ್ನೋ ಒಂದು ಅನುಮಾನ ಕೂಡ ಇರೋದ್ರಿಂದ ಆ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ಎನ್ಕ್ವೈರಿಯನ್ನ ಮಾಡ್ತಾ ಹೋಗ್ತಾ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಳ್ತಾರೆ. ಅದಾದ ಬಳಿಕ ಹೇಳಿಕೆಯ ಆಧಾರದ ಮೇಲೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಾಳೆ ಅಥವಾ ನಾಡಿದ್ದು ಚಿತ್ರದುರ್ಗಕ್ಕೆ ಬಂದು ಸ್ಥಳ ಮಹಜರನ್ನು ಮಾಡುವಂತ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಮಾಡಲಿದ್ದಾರೆ. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.